ಎಲ್ಲ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮಿಗೆ ಬಂದನು. ಯಾಕಂತಂದ್ರೆ ಅವರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಾರು. ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದನು. ಅದು ಕಾರ್ಯಕ್ರಮ ಏನು ಅಂತಂತಂದ್ರೆ, ಅವರು ಈ ವರ್ಷ ನವರಾತ್ರಿಯಿಂದ ಹಿಡ್ದು ಈಗ ದೀಪಾವಳಿ ಮಟನು 120 ಗಾಡಿ ಕೊಟ್ಟರು. 120 ಟ್ಯಾಕ್ಟರ್ ಯಾವ ಅಂತಂತಂದ್ರೆ ಮಹೀಂದ್ರ ಕೊಟ್ಟರು, ಆಮೇಲೆ ಸಣ್ಣ ಟ್ಯಾಕ್ಟರ್ ಕೊಟ್ಟರು, ಆಮೇಲೆ ಸರ್ಪಂಚ್ ಕೊಟ್ಟರು, ಮತ್ತು ಇನ್ನುಳಿದ ಹೊಸ ಗಾಡಿನ 120 ಗಾಡಿ ಕೊಟ್ಟರು. ಈಗ ಅವ್ರು ಏನು ಮಾಡ್ಯಾರ ಅಂತಂತಂದ್ರೆ, ಈ ಟ್ಯಾಕ್ಟರ್ ತೊಗೊಂಡು ಮಾಲಕರು ಏನದಾರಲ್ಲ ಅವ್ರ ಹೆಸರಲ್ಲಿ 120 ಟಚ್ ಕಾರ್ಡ್ ಅನ್ನೋ ಒಂದು ಬಾಕ್ಸ್ದಾಗ ಹಾಕಿಕ್ಯಾರ. ಅವರು ಪ್ರತಿಯೊಬ್ಬ ರೈತರಿಗೆ ಒಂದೊಂದು ಬಹುಮಾನ ಬರುವಂಗೆ ವ್ಯವಸ್ಥೆ ಮಾಡಿದರು. ನಮ್ಮ ರೈತ ಏನಿದಾರಲ್ಲ ಅವ್ರ ಹೆಸರು ಅವರು ಕೂಗಿದ ತಕ್ಷಣ ಅವ್ರು ಹೋಗಿ ಆ ಏನು ಚೀಟಿ ಒಳಗಿಂದನ ಒಂದು ಕ್ಯಾಶ್ ಕಾರ್ಡ್ ತೊಗೊಂಡು ಅದನ್ನು ಕ್ಯಾಶ್ ಮಾಡಿದ್ರೆ ಅದ್ರಾಗ ಏನತ್ತ ಅನ್ನೋದನ್ನು ಆ ಬಹುಮಾನ ಅವರು ವಿತರಣೆ ಮಾಡ್ತಾರೆ. ಮೊದಲ ಈ ಎಲ್ಲ ಟ್ಯಾಕ್ಟರ್ಗಳನ್ನ ಆಮೇಲೆ ಮುಂದೆ ಬಹುಮಾನ ವಿತರಣೆ ಮಾಡ್ತಾರಲ್ಲ ಆ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ 120 ಮಂದಿ ಟ್ಯಾಕ್ಟ್ರಿ ಏನು ತೊಗೊಂಡಾರಲ್ಲ ಒಟ್ಟರಿಗೂ ಒಂದೊಂದು ಸಾಮಾನುಗಳು ಹತ್ತಲಿಕ್ಕೆ ಬೇಕು. ಮತ್ತು ಅವರವರ ಯೋಗ್ಯತೆ ಮೇರೆಗೆ ಏನು ಡ್ರಾ ಆಕತ್ತಲ್ಲ ಅವರ ಡ್ರಾ ಪ್ರಕಾರ ಈ ಉಪಕರಣಗಳು ಒಬ್ಬರಿಗೆ ಒಂದೊಂದು ಉಪಕರಣಗಳು ಹತ್ತಲಿಕ್ಕೆ ಬೇಕಂತ ನಾನು ಹೇಳ್ತಾನು. ಸ್ವಾಗತ ಸುಸ್ವಾಗತ. ನಮಗಾಗಿ ನಿಮ್ಮ ಎಲ್ಲ ಕೆಲಸವನ್ನು ಬದಿಗಿಟ್ಟು ನಾವು ಕರೆದಕ್ಕಾಗಿ ಬಂದಿದ್ದು ತುಂಬ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ವೈಷ್ಣವ್ ಎಂಟರ್ಪ್ರೈಸ್ ಮಾಲಕರಾದಂಥ ಬಸವರಾಜ್ ಕೊಳ್ಳಳ್ಳಿ ಸರ್ ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು. ಸಮಸ್ತ ರೈತ ಬಾಂಧವರಿಗೆ ಇವತ್ತಿನ ವಿಶೇಷ ಏನು ಹೇಳಪ್ಪ ಅದು ಅಂತ ಹೇಳಿದ್ರೆ, ಆಲ್ರೆಡಿ ತಮಗೆ ಗೊತ್ತಿದೆ, ದಸರಾ ಮತ್ತು ದೀಪಾವಳಿಯಲ್ಲಿ ನಮ್ಮ ವೈಷ್ಣವಿ ಎಂಟರ್ಪ್ರೈಸಸ್ನಿಂದ ಎಸ್ಪೆಷಲಿ ನಮ್ಮ ಬಸಣ್ಣವರು ಈ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತ. ಆ್ಯಕ್ಚುಲಿ ನಾವು ಮಹೀಂದ್ರ ಟ್ರ್ಯಾಕ್ಟರ್ ಅನ್ನೋದಕ್ಕಿಂತನೂ ಕೂಡ ಹೆಚ್ಚಾನ ನಮಗೆ ಗೊತ್ತಾಗೋದೆ ಬಸಣ್ಣವರು. ಅವರಿಂದನೇ ನಮಗೆ ಈ ಮಾರ್ಕೆಟ್ ಆಗಿದೆ, ಅವರಿಂದ ನಿಮ್ಮಿಂದ ಅವ್ರಿಗೋಸ್ಕರ ಆಗಿರೋದು. ಸೊ ಎಲ್ಲ ಕ್ರೆಡಿಟು ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ಬಸಣ್ಣವರಿಗೆ. ನಿಮ್ಮಲ್ಲಿ ಒಂದು ದೊಡ್ಡದಾದ ಒಂದು ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೋಸ್ಕರ. ಸರ್, ಇವತ್ತು ಯಾವುದೇ ಒಂದು ಫಂಕ್ಷನ್ ಮಾಡಬೇಕಪ್ಪ ಅಂದರೂ ಕೂಡ ರೈತರ ಒಂದು ಫೀಡ್ಬ್ಯಾಕ್ ಇಲ್ದೇನೆ, ಡೀಲರ್ ಒಂದು ಸಹಕಾರ ಇಲ್ದೇನೆ ಯಾವುದೇ ಕಾರಣಕ್ಕೂ ಯಾವುದೇ ನೀವು ಟ್ರ್ಯಾಕ್ಟರ್ ಕೊಡ್ರಿ ಮಾರ್ಕೆಟಲ್ಲಿ ಅದು ಸಕ್ಸಸ್ ಆಗೋದಿಲ್ಲ. ಮೇನು ನಮ್ಮ ರೈತ ಬಾಂಧವರು ಹಾಗೆ ನಮ್ಮ ಡೀಲರ್ ಒಂದು ಸಹಕಾರ ಚೆನ್ನಾಗಿದ್ದಲ್ಲಿ ಹೇಗೆ ಒಂದು ಪ್ರೋಗ್ರಾಮನ್ನು ಸಕ್ಸಸ್ ಮಾಡ್ಬೋದು ಅನ್ನೋದಕ್ಕೆ ಇವತ್ತಿದೇ ಒಂದು ವೇದಿಕೆನೇ ಕಾರಣ. ಕಳೆದ 2 ತಿಂಗಳ ಹಿಂದೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲ ಸರ್ ಈ ಥರ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಬಸಣ್ಣವ್ರು ಹೇಳಿದ್ರು, ಇಲ್ಲ ಸರ್ ಪ್ರತಿ ಸಲ ನಾವು ನಾರ್ಮಲಾಗಿ ಮಾಡ್ತಾ ಇರ್ತೀವಿ, ಈ ಸಲ ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗೋಂಗೆ ಈ ಸಲ ಹೊಸದಾಗಿ ಏನಾದ್ರು ಮಾಡೋಣ, ಕಂಪ್ನಿ ಕೊಡಲಿ ಬಿಡಲಿ ಸರ್, ನಾನು ವೈಯಕ್ತಿಕದಿಂದ ಖರ್ಚು ಹಾಕಿ ಮಾಡ್ತೀನಿ ಅಂತ ಹೇಳಿದವರು ಬಸಣ್ಣವರು. ಇಲ್ಲೇ ತೋರಿಸುತ್ತೆ ಎಷ್ಟು ಅವರಿಗೆ ರೈತರ ಮೇಲೆ ಕಾಳಜಿ ಇದೆ. ಅವ್ರಿಗೆ ಗೊತ್ತಿದೆ, ರೈತರು ಕೊಟ್ಟರೆ ಅದರಿಂದ ನನಗೆ 10ರಷ್ಟು ನನಗೆ ನಾಳೆ ಎನ್ಕ್ವೈರಿ ಬರುತ್ತೆ, ನಾಳೆ ಅದರಿಂದ ಮತ್ತಷ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತಿತ್ತು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಟೀಮ್ ಮೆಂಬರ್ಸ್ಗಳು ಇವತ್ತು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಫಂಕ್ಷನ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಸರ್ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಸ್ವಲ್ಪ ಇದೆ ಅಂತೇಳಿ. ಇಲ್ಲ ಸರ್ ಮಾಡಲೇಬೇಕು ನಾವು ಈ ಫಂಕ್ಷನ್ನು, ನಾನು ಆಲ್ರೆಡಿ ರೈತರಿಗೆ ಮಾತು ಕೊಟ್ಟಿದ್ದೀನಿ, ನಾವು ಇನ್ನೂ 15 ದಿವಸದ ಹಿಂದೆ ಕೆಳಗಬೇಕಾಯ್ತು, ನಮ್ಮದು ಡೇಟ್ ಸಿಕ್ಕಿರಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಇಂಥ ಒಂದು ರೈತರ ಪರವಾಗಿ ಕಾಳಜಿ ಇರೋಂಥ ಬಸಣ್ಣವರು ನಿಮಗೆ ಅತಿ ಯಾವುದೇ ರೀತಿ ಸವಲತ್ತುಗಳನ್ನು ಕೂಡ ಕೊಡ್ತಾ ಇದ್ದಾರೆ, ಮುಂದೆ ಕೂಡ ಕೊಡ್ತಾರೆ ಅಂತ ಒಂದು ಭರವಸೆ ನಾನು ಕೊಡ್ತಾ ಇದ್ದೀನಿ. ಹಾಗೆಯೇ ಸರ್, ಇದೇ ಒಂದು ಸಂದರ್ಭದಲ್ಲಿ ಮಹೀಂದ್ರ ಟ್ರ್ಯಾಕ್ಟರು ಕೂಡ ಸುಮಾರು ಮಾಡೆಲ್ಸ್ಗಳು ಬರ್ತಾನೆ ಇದೆ. ಇದು ಕಂಪ್ನಿಯವರು ನೀವು ಹೇಳುವಂತಹ ಒಂದು ಫೀಡ್ಬ್ಯಾಕ್ ಮೇಲೆ ಕೊಟ್ಟ ಮೇಲೆ, ನೀವು ಹೇಳಿದಂತಹ ಒಂದು ಅಭಿಪ್ರಾಯಗಳನ್ನ ಕೊಟ್ಟ ಮೇಲೇ ಇದು ನಾವು ತಯಾರು ಮಾಡಿರುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಟ್ರ್ಯಾಕ್ಟರ್ ನಿಮಗೆ ಇಲ್ಲಿ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಅಥವಾ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ನೀವು ಕೊಟ್ಟಿರೋ ಒಂದು ಫೀಡ್ಬ್ಯಾಕ್ ಇಂದನೇ ಹೊರತು ಕಂಪನಿ ತನಗೋಸ್ಕರ ಮಾಡಿರುವಂಥದ್ದಲ್ಲ.
ಸೊ ಹೆಚ್ಚಾಗಿ ನಮ್ಮ ಬೈಲಹೊಂಗಲ ಆಯಿತು ಅಥವಾ ಬಾಗಲಕೋಟೆ ಜಿಲ್ಲಾ ಆಯಿತು, ಯಾಕೆ ನಾವು ಇವತ್ತು ನಂಬರ್ 1 ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನೀವು ಕೊಟ್ಟಿರುವಂತಹ ಒಂದು ಅಮೂಲ್ಯವಾದಂತಹ ಒಂದು ಅಭಿಪ್ರಾಯಗಳು, ಫೀಡ್ಬ್ಯಾಕ್ಗಳು, ಹಾಗೆ ಬಸಣ್ಣ ಅಂತ ಡೀಲರ್ ಇರೋದ್ರಿಂದಾನೆ. ಸೊ ನಿಮ್ಮ ಸಹಕಾರ ಇದೇ ತರ ಕಡೆ ತನಕ ನಮ್ಗಿರ್ಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ದೊಡ್ಡದಾದ ಒಂದು ಚಪ್ಪಾಳೆ ಬರಲಿ ನಮ್ಮ ವೈಷ್ಣವಿ ಎಂಟರ್ಪ್ರೈಸಸ್ ಮಾಲಕರಿಗೋಸ್ಕರ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೂರಜ್ ಅಬ್ಬಿಗೇರಿ ಅಂತ. ನಾನು ಮೂಲ ಬೆಳಗಾಮವನೇ, ನಿಮ್ಮೂರನ್ನೇ ನಾನು. ಸೊ ಆ್ಯಕ್ಚುಲಿ 2-3 ತಿಂಗಳ ಹಿಂದೆ ನಾವು ಪ್ಲ್ಯಾನಿಂಗ್ ಮಾಡ್ತೀವಿ, ದಸರಾ ದೀಪಾವಳಿ ಇಷ್ಟು ನಂಬರ್ ಮಾಡಬೇಕು, ಈ ರೀತಿ ಮಾಡಬೇಕು, ಇಷ್ಟು ನಂಬರ್ ಈ ತಿಂಗಳಲ್ಲಿ ಆಗಬೇಕು ಅಂತ. ಸೊ ಎಲ್ಲ ಪ್ಲ್ಯಾನಿಂಗ್ ಆದಮೇಲೆ ನಮ್ಮ ಬಸವರಾಜ್ ಸಾಹೇಬ್ರು ಅಂದರು, ಸರಿ ಪ್ರತಿ ವರ್ಷ ನಾನು ಮಾಡ್ತೀನಿ, ನಾನು ಟ್ರ್ಯಾಕ್ಟರ್ ಸೇಲ್ ಮಾಡ್ತೀನಿ, ನಮ್ಮ ಹಬ್ಬ ಮಾಡೋಕ್ಕೆ ನಾವು ಮನೆಗೆ ಹೋಗ್ತೀವಿ, ರೈತರ ಮನೆಗೆ ಅವರು ಹೋಗುತ್ತೆ. ಈ ವರ್ಷ ಎಲ್ಲ ಮುಗಿದಾದ್ಮೇಲೆ ನಾವು ಎಲ್ಲರೂ ಒಂದ್ಸಲ ಸೇರಿ ಒಂದು ರೀತಿಯನ್ನು ಬೇರೆ ರೀತಿ ಮಾಡೋಣ ಸರ್, ಅವ್ರಿಗೂ ಏನಾದರೂ ಕೊಡೋಣ. ರೈತರು ಬರ್ತಾರೆ, ಗಂಡು ಮಕ್ಳು ಬರ್ತಾರೆ, ಅವ್ರು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾರೆ, ಅವ್ರು ದುಡ್ಡಕ್ಕೆ ಹೋಗ್ಬಿಡ್ತಾರೆ ಮನೆಗೆ. ಮನೆಯಲ್ಲಿರೋರು ಏನು ಮಾಡಬೇಕು, ಅವ್ರು ಮನೇಲಿರೋರ್ಗೂ ನಮ್ಮ ನೆನಪಿರಬೇಕು ಅನ್ನೋದಕ್ಕೆ ಸೊ ಇದೊಂದು ಲಕ್ಕಿ ಡ್ರಾನನ್ನು ಅರೇಂಜ್ ಮಾಡಿದ್ವಿ. ಸೊ ಇದೇ ರೀತಿ ಮಹೇಂದ್ರ ಕಂಪ್ನಿ ಪ್ರತಿ ವರ್ಷ ಏನು ಮಾಡುತ್ತೆ, ಕೆಲವೊಂದು ಮಾಡೆಲ್ಗಳನ್ನ ನಾವು ತಿರ್ಗಾ ಮುರ್ಗ ಲಾಂಚ್ ಮಾಡ್ತಾ ಇರ್ತೀವಿ. ಸೊ ಇದೇ ರೀತಿ ಇನ್ಪುಟ್ಸ್ ಎಲ್ಲ ನಿಮ್ಮ ಕಡೆಯಿಂದ ತೊಗೊಂಡು ಈ ವರ್ಷ ನಾವು 275 TUPP ಅನ್ನೋದು ಒಂದು ಟ್ರ್ಯಾಕ್ಟರ್ನ ಲಾಂಚ್ ಮಾಡಿದ್ವಿ. ಅದು ನಿಮ್ಮ ಹಿಂದ್ಗಡೆ ಇದೆ, ಅದನ್ನು ನೋಡ್ಬೋದು ನೀವು. ಸೊ ಅದು ಬಂದುಬಿಟ್ಟು 39 HP ಟ್ರ್ಯಾಕ್ಟರ್ ಆಗುತ್ತೆ. ಸೊ ಅದರಲ್ಲಿ ಕಂಪ್ನಿ ಫಿಟೆಡ್ ಬಂಪರ್ ಇರುತ್ತೆ, ಹುಕ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಸೊ ಅದನ್ನು ಈ ವರ್ಷದಿಂದ ನಾವು ಲಾಂಚ್ ಮಾಡಿದ್ದೀವಿ, ಪ್ರಮೋಟ್ ಮಾಡ್ತಿದ್ವಿ ಅದನ್ನು. ಯಾರಿಗಾದ್ರೂ 39 HP ಟ್ರ್ಯಾಕ್ಟರ್ ರಿಕ್ವೈರ್ಮೆಂಟ್ ಇದ್ದರೆ ಅದೇ ರೀತಿ ನೀವು ಬಂದು ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಪಡೆದು ನೀವು ಆ ಟ್ರ್ಯಾಕ್ಟರ್ನ ಬುಕಿಂಗ್ ಮಾಡ್ಕೋಬೋದು. ಸೊ ಇವಾಗ ನಾವು ಮೇನ್ ಕಾರಣ ಏನಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಅಂತ. ಒಬ್ಬರೊಬ್ಬರ ಹೆಸರು ತೊಗೋತೀವಿ, ಅವ್ರು ಸ್ಟೇಜ್ ಮೇಲೆ ಬಂದು ಎಲ್ಲ ಮಿಕ್ಸ್ ಆಗಿರೋ ಕೂಪನ್ಸ್ ಇದೆ ಇದರಲ್ಲಿ, ಯಾರಿಗೂ ಏನೂ ಗೊತ್ತಾಗಲ್ಲ. ಸೊ ಇಲ್ಲಿ ಬಂದು ನೀವು ಸ್ಕ್ರ್ಯಾಚ್ ಮಾಡಿದ್ಮೇಲೆ ನಿಮ್ಮ ಹೆಸರಿಗೆ ಏನು ಬರೆದಿರುತ್ತೋ, ನಿಮ್ಮ ಕೈಯಲ್ಲಿಂದ ನೀವೇನು ತೊಗೊಂಡು ಏನು ಸ್ಕ್ರ್ಯಾಚ್ ಮಾಡಿ ಏನು ಪಡಿತೀರೋ ಅದೇ ನಿಮ್ಮ ಬಹುಮಾನ ಇವತ್ತು. ಎಲ್ಲರೂ ಓಕೆನಾ? ರೆಡಿ ಇದ್ದೀರಾ ಎಲ್ಲರೂ? ಓಕೆ. ಸೊ ನಮ್ಮ ಸತೀಶ್ ಅವರು ಒಬ್ರೊಬ್ರು ಹೆಸರು ಕರೀತಾರೆ, ಒಬ್ರೊಬ್ರು ಸ್ಟೇಜ್ ಮೇಲೆ ಬನ್ನಿ, ತಾವಾಗಿ ನಿಮ್ಮ ಹಾಗೆ ನಿಮ್ಮ ಕೈಯಿಂದ ನೀವು ಕಾರ್ಡನ್ನು ಹೊರಗೆ ತೊಗೊಂಡು ಸ್ಕ್ರ್ಯಾಚ್ ಮಾಡಿ. ಸೊ ಅದರಿಂದ ಸ್ಟಾರ್ಟ್ ಮಾಡೋಣ. ಓಕೆ. ಫಸ್ಟ್ ಹೆಸರು KS ಸಿಗೇಳಿಂದ ಬಾಬು ಗಡಿಗೇರಿ ಅವರು. ಹುಟ್ಟಿದರೆ